ಹಾಯ್ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇದು ನಮ್ಮ ಆ್ಯನಿವರ್ಸರಿಗೋಸ್ಕರ ನಾವು ಪುಷ್ಪಗಿರಿ ಬೆಟ್ಟಕ್ಕೆ ಹೋಗಿರೋಂಥ ವಿಡಿಯೋ. ಹಾಗೆ ಕಂಪ್ಲೀಟ್ ವಿಡಿಯೋ ಮಾಡ್ಕೊಂಡಿದ್ದೆ. ಇವತ್ತು ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಾಗಾಗಿ ಗೊತ್ತಿಲ್ಲ ಅನ್ನೋರಿಗೆ ನಾನು ಮಾಡಿರುವಂತಹ ಈ ವಿಡಿಯೋನ ನೋಡಿ ಅಲ್ಲೊಂದ್ಸತಿ ಹೋಗಿ ವಿಸಿಟ್ ಮಾಡಿ ಬರಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಎಂಟರ್ ಆದ ತಕ್ಷಣ ಇಲ್ಲಿ ಶಿವನ ದೇವಸ್ಥಾನ, ಪಕ್ಕದಲ್ಲಿ ಗಣೇಶನ ದೇವಸ್ಥಾನ, ಹಾಗೆ ಸುತ್ತ ದೇವಸ್ಥಾನಗಳಿದೆ. ಹಾಗೆ ಅಲ್ಲೊಂದು ಶಿವನ ಸ್ಟ್ಯಾಚು ಕೂಡ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವೆಲ್ಲರೂ ಒಂದ್ಸತಿ ವಿಸಿಟ್ ಮಾಡಲೇಬೇಕು. ನನಗೆ ಇಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ ಅನ್ನೋದೇ ಗೊತ್ತಿರಲಿಲ್ಲ ಹಾಸನಲ್ಲಿದ್ದು. ಹಾಗೆ ಶಿವನ ದೇವಸ್ಥಾನ ಇತ್ತಲ್ಲ, ಅಲ್ಲೊಂದು ಪೂಜೆ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ನನ್ನ ಮಗನ ತರಲೆ ನೋಡಿ, ಮುಟ್ಬಾರ್ದು. ಲಯನ್ ಅದು ಪಿಕಾಕ್ ಕಣ. ಪೂಜೆ ಎಲ್ಲ ಮುಗಿಸಿದ ನಂತರ ಇಲ್ಲಿ ಬಂದು ನನ್ನ ಮಗನು ಹಾಗೆ ನಮ್ಮ ಮನೆಯವರು ಗಂಟೆ ಹೊಡಿತಿದ್ದಾರೆ. ಒಂದೊಂದು ಸತಿ ಅನಿಸುತ್ತೆ ದೇವ್ರಿದ್ದಾನೆ ಅಂತ. ಯಾಕೆ ಅಂದರೆ ಸಡನ್ನಾಗಿ ನಮ್ಮ ಮನೆಯವರು 10:30 11 ಗಂಟೆಲಿ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ದು ನನಗೆ. ಇಲ್ಲಿಗೆ ಬಂದಾಗ ಗೊತ್ತಾಯ್ತಿದ್ದು ಶಿವನ ದೇವಸ್ಥಾನ ಅಂತ ಹೇಳಿ. ದೇವ್ರೆ ನಮ್ಮನ್ನ ಇಲ್ಲಿಗೆ ಕರ್ಸ್ಕೊಂಡಿದೆ ನೋಡು ಚಂದು ಅಂತ ಹೇಳಿದೆ ನಾನು. ಅಂದರೆ ಶಿವರಾತ್ರಿ ಹಬ್ಬದ ಟೈಮ್ ಅಲ್ವಾ, ಹಾಗಾಗಿ ಈ ದೇವಸ್ಥಾನಕ್ಕೆ ಬರಬೇಕು ಅನ್ನೋ ಪ್ಲ್ಯಾನ್ ಕೂಡ ನಾವು ಮಾಡಿರಲಿಲ್ಲ. ಹಾಗಾಗಿ ಆ ಥರ ಹೇಳಿದೆ ಅಷ್ಟೇ. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದು ರೈಟ್ ಸೈಡಿಗೆ ಬಂದರೆ ಆಗಲೇ ಶಿವಂದು ಸ್ಟ್ಯಾಚು ನೋಡಿದ್ವಲ್ಲ, ಆ ಜಾಗಕ್ಕೆ ಹೋಗ್ತೀವಿ. ಇಲ್ಲಂತೂ ದಾಸವಾಳದ ಕಲರು ಒಂದು ಈ ಥರದ್ದಿಲ್ಲ ಅಂತ ಹೇಳೋಗಿಲ್ಲ. ಅಷ್ಟು ಕಲರ್ ದಾಸವಾಳಗಳನ್ನ ಹಾಕ್ಕೊಂಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನಿಂಗ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಜನಗಳು ನೋಡಿ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಎಸ್ತಿದ್ದಾರೆ. ಎಷ್ಟು ಹೇಳಿದ್ರು ಅಷ್ಟೇ ನಮ್ಮ ಜನಗಳಿಗೆ ಬುದ್ಧಿನೇ ಬರಲ್ಲ. ನೋಡಿ ದಾಸವಾಳಗಳ ಕಲರ್ ಇಂಥದ್ದಿಲ್ಲ ಅನ್ನಂಗಿಲ್ಲ. ಇಲ್ಲಿ ಫೋಟೋಗೋಸ್ಕರನೇ ಈ ಥರ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ ನಾವು. ಹಾಗೆ ಒಂದು ಫೋಟೋನ ತೊಗೊಂಡ್ವಿ 3 ಜನನೂ. ಹಾಗೆ ಒಂದು ಸ್ವಲ್ಪ ಮುಂದೆ ನಡ್ಕೊಬಂದರೆ ಈ ಥರ ಹಾರ್ಟಿಂದು ಆರ್ಚ್ ಮಾಡಿ ಅದಕ್ಕೆ ಗಿಡಗಳನ್ನೆಲ್ಲ ಹಾಕಿ ಬಳ್ಳಿಗಳ ಹಬ್ಬ ರೀತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ಪ್ಲೀಸ್ ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಲೇಬೇಕು ಈ ದೇವಸ್ಥಾನನ. ಹಾಗೆ ಇಲ್ಲಿ ಶಿವಂದು ಲಿಂಗ ಹಾಗೆ ದೇವ್ರುಗಳ್ದೆಲ್ಲ ಇಟ್ಟಿದ್ದಾರೆ. ನನ್ನ ಮಗ ಅಂತೂ ಈ ಜಾಗದಲ್ಲಿ ಕುತ್ಕೊಂಡು ಅಮ್ಮ ಅಮ್ಮ ಹುಲಿ ಮುಟ್ಟಣ, ಸಿಂಹನ ಮುಟ್ಟಣ, ಅಮ್ಮ ಅಮ್ಮ ಅಂತೇಳಿ ಹಿಂಸೆ ಕೊಡ್ತಿದ್ದ. ಬರ್ತಾನೆ ಇರಲಿಲ್ಲ ಮುಂದಕ್ಕೆ. ಹಾಗೆ ಮುಂದೆ ನಡ್ಕೊಂಡು ಹೋದರೆ ನೋಡಿ ಇಲ್ಲಿ ಹೂವೆಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ಹಾಗೆ ಒಂದು ಫೋಟೋ ತಗೊಂಡೆ. ಹೂವು ನೋಡಿದ್ಮೇಲೆ ಫೋಟೋ ತಗೊಂಡಿದ್ರೆ ಹೇಗೆ. ಹಾಗೆ ಒಂದು ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಇಲ್ಲಿ ಕೆಫೆ ಕೂಡ ಎಲ್ಲ ಇದೆ. ನಾವು ಹೋಗಿದ್ದ ಟೈಮಲ್ಲಿ ಅದು ಓಪನ್ ಆಗಿರಲಿಲ್ಲ. ಯಾವಾಗಲೂ ಓಪನ್ ಆಗುತ್ತೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೋಸ್ಕರ ಜಾರುಗುಪ್ಪೆ ಆ ಥರದ್ದೆಲ್ಲ ವ್ಯವಸ್ಥೆ ಇತ್ತು ಅಲ್ಲಿ. ಹಾಗೆ ಈ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಬಂದರೆ ಶಿವಂದು ಸ್ಟ್ಯಾಚು ಈ ಥರದ್ದೊಂದಿದೆ ಹಾಸನಲ್ಲಿ ಅನ್ನೋದು ನಮಗೆ ವಿಷಯನೇ ತಿಳಿದಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನಮಗೆ ಗೊತ್ತಾಗಿತ್ತು. ಶಿವನ ಸ್ಟ್ಯಾಚು ಹತ್ರ ಆಮೇಲೆ ಹೋಗೋಣ ಅಂತೇಳಿ ಅದ್ರ ಎದುರುಗಡೆನೆ ಇಲ್ಲೊಂದು ದೇವಸ್ಥಾನ ಇತ್ತು. ಈ ದೇವಸ್ಥಾನನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ನಿಶಬ್ದವಾಗಿತ್ತು ಅಂತ ಹೇಳಿದ್ರೆ ನಾವು ನಡ್ಕೊಂಬರೋ ಹೆಜ್ಜೆ ಕೂಡ ಸೌಂಡ್ ಆಗ್ತಿತ್ತು. ಅಷ್ಟು ಸೈಲೆನ್ಸ್ ಆಗಿತ್ತು ಈ ಜಾಗ. ಹಾಗೆ ನಾನು ಅಡ್ಕೊಬರೋ ಆ ಕಡೆ ಈ ಕಡೆ ಸೈಡು ಪ್ರತಿಯೊಂದು ದೇವ್ರುಗಳ್ದು ಇದನ್ನೆಲ್ಲ ಹಾಕಿದ್ರು ಇಲ್ಲಿ. ತುಂಬ ಚೆನ್ನಾಗಿದೆ ನೋಡೋಕೆ. 2 ಕಣ್ಣು ಸಾಲ್ತಿಲ್ಲ ನಮಗೆ. ಆದರೆ ಬಿಸಿಲು ಇದ್ದಿದ್ದ ಕಾರಣ ಕಾಲಂತೂ ಸುಟ್ಟು ಹೋಗ್ತಿತ್ತು. ನಡ್ಕೊಂಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಮಗನ ಎತ್ಕೊಂಡು ಓಡಿದ್ದೇ ಆಯಿತು. ಇಲ್ಲಿ ನೋಡಿ ಯಾವ ಥರ ಇದೆ ಈ ದೇವಸ್ಥಾನ ಅಂತ ಹೇಳಿ. ರೀಲ್ಸ್ಗಿಗೋಸ್ಕರ ಈ ಥರ ಒಂದು ವಿಡಿಯೋ ಮಾಡಿಕೊಂಡೆ. ಮೆಮೊರಿಗೋಸ್ಕರ ನಾವು 1-2 ಫೋಟೋಸ್ ತೊಗೊಂಡ್ವಿ. ನಿಜವಾಗ್ಲೂ ಶಿವನ ಸ್ಟ್ಯಾಚು ಮಾತ್ರ ತುಂಬ ಚೆನ್ನಾಗಿದೆ. ಶಿವನ ಸ್ಟ್ಯಾಚು ನೋಡ್ಕೊಂಡು ಬರುವಾಗ ಮುಂದ್ಗಡೆ ಒಂದು ಪುಟಾಣಿ ಗಣಪತಿ ದೇವರಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ದಾಸವಾಳ ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ಕಿತ್ಕೋತೀನಿ ಅಂತ ಹೇಳಿದೆ. ನಮ್ಮ ಚಂದು ಬೇಡ, ಅದು ಅಲ್ಲಿದ್ರೇ ಚಂದ ಅಂತ ಅಂದರು. ಹಾಗೆ ಪಾಪಕ್ಕೆ ಸ್ವಲ್ಪ ಅಲರ್ಜಿ ಆಗಿತ್ತು. ಹಾಗಾಗಿ ನಮ್ಮ ಮನೆಯವರು ಬೇವಿನ ಸೊಪ್ಪ ಕುಯ್ಕೊಂಡ್ರು. ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ ಹಳೇಬೀಡು ದೇವಸ್ಥಾನಕ್ಕೆ. ಸುಮ್ಮನೆ ಹೇಳಲ್ಲ, ಶಿಲ್ಪಕಲೆಗಳ ತವರೂರು ಹಾಸನ ನಮ್ಮದು ಅಂತವ.
ಯಾವ ಥರ ಈ ಕಲಾಕೃತಿಗಳನ್ನ ಕೆತ್ತಿದ್ದಾರೆ ಅಂದರೆ ಅದು ನಮಗೆ ಯಾವ ಥರ ಎಲ್ಲಿಂದ ಏನು ಬಂತು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಕಲಾಕೃತಿಗಳನ್ನ ಕೆತ್ತಿದ್ದಾರೆ. ನೋಡೋಕೆ ಮಾತ್ರ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನಗಳು ಮಾತ್ರ. ಆವಾಗಿನ ಕಾಲದವ್ರಿಗೆ ಅದೆಷ್ಟು ಟ್ಯಾಲೆಂಟ್ ಇತ್ತೋ ಏನೋ ಗೊತ್ತಿಲ್ಲ. ನಮ್ಮ ಮನೆಯವರು ಫೋಟೋ ತಗೊಳಂಗಿಲ್ಲ ಅಂತ ಹೇಳ್ತಿದ್ರು, ಬಟ್ ಎಲ್ಲರೂ ತಗೋತಿದ್ರು, ಹಾಗಾಗಿ ನಾನು ತಗೊಂಡೆ. ನನ್ನ ಮಗ ತರಲೆ ಅಲ್ಲಿರುವಂತಹ ಹೊಯ್ಸಳದ ಲಾಂಛನ ನೋಡಿಬಿಟ್ಟು ಅದ್ರ ಮೇಲೆಲ್ಲ ಹತ್ತೋನು, ಎಷ್ಟು ಹೇಳಿದ್ರು ಬರ್ತಿರ್ಲಿಲ್ಲ. ಅವನಿಗೆ ನೋಡಿ ಏನೋ ಒಂಥರ ಖುಷಿ, ಅಮ್ಮ ಮಾಮಿ ಅಂತ ಎಲ್ಲ ಹೇಳ್ತಿದ್ದ. ಅವನಿಗಿದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ, ಇನ್ನು ಮುಂದೆ ಒಂದು ಸ್ವಲ್ಪ ದೊಡ್ಡನಾದ್ಮೇಲೆ ಗೊತ್ತಾಗುತ್ತೆ. ಹಾಗೆ ಇಲ್ಲೊಂದು ಶಿವಂದು ದೇವಸ್ಥಾನ ಇತ್ತು ನೋಡಿ, ಹೊರ್ಗಡೆಯಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಹೇಳಿ. ಆಗಾಗ ಈ ಥರ ಆಡ್ತಾರೆ ಇವರು ಅಪ್ಪ ಮಗ. ಮುತ್ತು ಕೊಡವ ಏಕೆ ಏಕೆ ಮುತ್ತು ಕಡಿ ನನ್ನ ಮಗನಿಗೆ ನನ್ಗಿಂತ ಅವ್ರ ಅಪ್ಪನ ಕಂಡ್ರೆ ಇಷ್ಟ. ನಂಗೆ ಸ್ವಲ್ಪ ಜಲಸಿ, ಸ್ವಲ್ಪ ಏನು ತುಂಬಾನೇ ಜಲಸಿ ಅವನ ಮೇಲೆ ನನಗೆ. ನೋಡಿ ಇಲ್ಲಿ ಕಣಗ್ಲದು ಎಷ್ಟು ಚೆನ್ನಾಗಿದೆ. ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ ನಾವು ಮನೆಗೆ. ಈ ಸೈಡು ಸ್ವಲ್ಪ ಅಡಿಕೆ ತೋಟಗಳೇ ಜಾಸ್ತಿ ಇದ್ದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಈ ಸೈಡ್ ಮಾತ್ರ ನದಿ ಇತ್ತು, ತುಂಬ ದೊಡ್ಡ ನದಿ ಇದು. ಅಲ್ಲಿ ಬೋಟಿಂಗ್ ಕೂಡ ಮಾಡ್ತಿದ್ರು, ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತುಂಬ ದೊಡ್ಡದು ಇದು. ಇಷ್ಟು ಸುಂದರವಾಗಿರುವಂತಹ ಪ್ರಕೃತಿ ಮಡಿಲಲ್ಲಿ ನಾವಿದ್ದೀವಿ ಅನ್ನೋದೇ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ. ಮನೆಗೆ ಬಂದ ನಂತರ ಸಿಂಪಲ್ ಆಗಿ ಒಂದು ಕೇಕ್ ಕಟಿಂಗ್ ಮಾಡಿ ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡಿದ್ವಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.